ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಅಧಿಕಾರ ಹಂಚಿಕೆ ಸಮರ. ಡಿಕೆಶಿ ದೆಹಲಿಯಿಂದ ಬರ್ತಾ ಇದ್ದಂತೆ ಬಿರುಗಾಳಿ ಮುನ್ಸೂಚನೆ ಸಿಗ್ತಾ ಇದೆ. ಅಣ್ಣನ ಪರ ನಿಂತು ಸಿಡಿದೆದ್ದಿದ್ದಾರೆ ಡಿಕೆ ಸುರೇಶ್. ಸಂಕ್ರಾಂತಿ ಬಳಿಕ ಪಥ ಬದಲಾವಣೆ ಅಂತ ಡಿಕೆಶಿ ಆಪ್ತರು ಹೇಳ್ತಾ ಇದ್ರು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಪ್ರಯತ್ನ ಪಟ್ಟರು. 3 ದಿನ ಅಲ್ಲೇ ಉಳಿದ್ರು. ಆದರೆ ರಾಹುಲ್ ಭೇಟಿಯಾಗದೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಬಂದ್ರು. 2 ತಿಂಗಳ ಬಳಿಕ ಕೊಟ್ಟ ಮಾತಿನ ಪ್ರಸ್ತಾಪ ಮಾಡಿದ್ದಾರೆ ಡಿಕೆ ಸುರೇಶ್. ನವೆಂಬರ್ 19ರಂದು ಸಿಎಂ ಮಾತು ಕೊಟ್ಟಿದ್ದಾರೆ ಅಂತ ಡಿಕೆ ಸುರೇಶ್ ಹೇಳಿದ್ರು. ಜನವರಿ 20ನೇ ತಾರೀಕು ಮತ್ತೆ ಕೊಟ್ಟ ಮಾತಿನ ಉಲ್ಲೇಖ ಮಾಡಿದ್ದಾರೆ ಡಿಕೆ ಸುರೇಶ್. ಹೈಕಮಾಂಡ್ನಿಂದ ಸಂದೇಶ ಸಿಗದೆ ಡಿಕೆಶಿ ಪಾಳಿಯ ಬೇಸರ ಆಗಿದೆಯಾ? ಡಿಕೆ ಸುರೇಶ್ ಹೇಳಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿ ಸಂಚಲನ, ಕುತೂಹಲ ಮೂಡಿಸಿದೆ. ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂಥೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು, ಕಷ್ಟವನ್ನು ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಎಲ್ಲವನ್ನೂ ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಭಗವಂತನ ಇಚ್ಛೆ ಏನೇನು ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿದ್ದ ಮೇಲೆ ಯಾವುದೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ತಾಳ್ಮೆ ಕಳ್ಕೊಳ್ತಾ ಇದ್ದಾರಾ ದಿನದಿಂದ ದಿನಕ್ಕೆ ಡಿಕೆಶಿ ಪಾಳ್ಯದಲ್ಲಿ? ಡಿಕೆ ಸುರೇಶ್ ಅವರು ಈಗ ಅಧಿಕಾರ ಮಾತುಕತೆ ಆಗಿರೋದ್ರ ಬಗ್ಗೆ ಇವಾಗ ಕೇಳಿ ಅಧಿಕಾರ ಬಿಟ್ಕೊಡಿ ಅಂತ ಕೇಳಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. ತಾಳ್ಮೆ ಕಳ್ಕೊಳ್ತಾ ಇದ್ದಾರಾ? ನವೆಂಬರ್ 20ಕ್ಕೆ ಇದ್ದಂಥ ರಾಜಕೀಯ ಸ್ಥಿತಿ ಈಗ ಇಲ್ಲ. 2 ತಿಂಗಳ ಅವಧಿಯಲ್ಲಿ 10 ಬದಲಾವಣೆಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಡಿಕೆಶಿ ಕ್ಯಾಂಪ್ ಎಲ್ಲೋ ಒಂದು ಕಡೆ ಒಂದು ರೀತಿ ವಿಷಾದದಲ್ಲಿದೆ, ಬೇಸರದಲ್ಲಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ 19ರಂದು ಡಿಕೆ ಸುರೇಶ್ ಕೊಟ್ಟಿರತಕ್ಕಂಥ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿತ್ತು. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ ಅಂತೇಳಿ ಪರೋಕ್ಷವಾಗಿ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವ ಮೂಲಕ ರಾಜ್ಯ ರಾಜಕಾರಣಕ್ಕೆ ಒಂದು ರೀತಿ ಒಂದು ಬದಲಾವಣೆಯ ರೂಪವನ್ನು ತಂದು ಕೊಟ್ಟಿದ್ದರು. ಅವರ ಹೇಳಿಕೆಯ ಬೆನ್ನಲ್ಲೇ ನವೆಂಬರ್ 20ಕ್ಕೆ ಬಹುತೇಕ ಶಾಸಕರು ಕೂಡ ದೆಹಲಿ ಪರೇಡ್ ಮಾಡಿ ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ರು. ಈಗ ಕರೆಕ್ಟಾಗಿ 2 ತಿಂಗಳ ಬಳಿಕ ಜನವರಿ 20ಕ್ಕೆ ಮತ್ತೆ ಡಿಕೆ ಸುರೇಶ್ ಅವರು ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಅಂದ್ಕೊಂಡದ್ದು ಯಾವುದೂ ಕೂಡ ಆಗೋದಿಲ್ಲ, ಕೊಟ್ಟ ಮಾತು ತಕ್ಷಣದಲ್ಲಿ ಉಳಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಕೂಡ ಇರಲ್ಲ ಅಂತಕ್ಕಂಥದ್ದನ್ನು ಹೇಳುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇದಕ್ಕೆ ಬಹಳ ನಿಶ್ಚಿತವಾಗಿದ್ದಂಥ ಕಾರಣ ಅಂತಂದರೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ನಡೆಸಿರ್ತಕ್ಕಂಥ ಪ್ರಯತ್ನಗಳು ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶವನ್ನು ತಂದುಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಇಡೀ ಡಿಕೆಶಿ ಕ್ಯಾಂಪ್ ಬೇಸರದಲ್ಲಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 3 ದಿನಗಳ ಕಾಲ ದೆಹಲಿಯಲ್ಲಿದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಪ್ರಯತ್ನ ನಡೆದಂಥ ಡಿಕೆ ಶಿವಕುಮಾರ್ ಅವರಿಗೆ ಭೇಟಿ ಸಾಧ್ಯ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ಸಾದರು. ಇವತ್ತು ಬೆಳಿಗ್ಗೆ ದಾವೋಸ್ಗೆ ತೆರಳಿದ್ದಾರೆ. ಆದರೆ ಇದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ರು, ನಮ್ಮ ಪ್ರಯತ್ನಗಳು ವಿಫಲವಾಗಬಹುದು, ಆದರೆ ಪ್ರಾರ್ಥನೆಗಳು ಪರಿಷತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇದರ ಅರ್ಥ ನಾವು ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಪರೋಕ್ಷವಾಗಿ ಹೇಳುವ ಪ್ರಯತ್ನವನ್ನು ಅವರು ಮಾಡಿದರು. ಡಿಕೆ ಶಿವಕುಮಾರ್ ಅವರ ಹೇಳಿಕೆಯ ಮಧ್ಯದಲ್ಲೇ ಇವತ್ತು ಡಿಕೆ ಸುರೇಶ್ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥ ವಾತಾವರಣ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಅವರು ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯವರು ಮಾತು ಕೊಟ್ಟಿದ್ರು ಕೂಡ ಅದನ್ನು ಉಳಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಡುವ ಪ್ರಯತ್ನವನ್ನು ಕೂಡ ಡಿಕೆ ಸುರೇಶ್ ಮಾಡಿದ್ದಾರೆ. ಅಂದರೆ ಕಳೆದ 2 ತಿಂಗಳ ಅವಧಿಯಲ್ಲಿ ಅಂದರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ನಡೆದಿರ್ತಕ್ಕಂಥ ಯಾವುದೇ
ಬೆಳವಣಿಗೆ ಕೂಡ ಆಶಾದಾಯಕವಾಗಿಲ್ಲ ಅಂತಕ್ಕಂಥ ಸಂದೇಶದ ಕಾರಣಕ್ಕಾಗಿ ಇವತ್ತು ಡಿ.ಕೆ. ಸುರೇಶ್ ಅವರು ಈ ರೀತಿಯಾಗಿರುವಂಥ ಹೇಳಿಕೆ ಕೊಟ್ಟರ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ನವೆಂಬರ್ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕಾಗಿತ್ತು. ಆದರೆ ಡಿಸೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನ ಆದ ಬಳಿಕ ಒಂದು ತೀರ್ಮಾನ ಆಗತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಇತ್ತು. ಅದಕ್ಕೆ ಬೇಕಾಗುವ ಹಾಗೆ ದೆಹಲಿ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿತ್ತು. ಆದರೆ ಬೆಳಗಾವಿ ಅಧಿವೇಶನದ ಬಳಿಕವೂ ಕೂಡ ದಿನಾಂಕ ನಿಗದಿ ಮಾಡಿದ್ರು ಕೂಡ 6, 9 ಸಂಕ್ರಾಂತಿ ಹೀಗೆ ಬೇರೆ ಬೇರೆ ದಿನಾಂಕವನ್ನು ನಿಗದಿ ಮಾಡಿದ್ರು ಕೂಡ ರಾಜಕೀಯ ಪಥ ಬದಲಾವಣೆ ಆಗ್ತಕ್ಕಂಥ ಯಾವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇಲ್ಲ. ಹಾಗಾಗಿಯೇ ದೆಹಲಿಗೆ ದೊಡ್ಡ ಭರವಸೆಯೊಂದಿಗೆ ಹೋದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಜೊತೆ ಮಾತುಕತೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಡಿ.ಕೆ. ಸುರೇಶ್ ಈ ರೀತಿಯಾಗಿರುವಂಥ ಹೇಳಿಕೆ ಕೊಟ್ರ ಒಂದು ರೀತಿ ಬೇಸರದಲ್ಲಿದ್ದಾರಾ, ಇಡೀ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಪ್ ಒಂದು ರೀತಿ ಬೇಸರಕ್ಕೆ ಒಳಗಾಗಿದೆಯಾ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಭಾವನಾ, ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.